ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡಿ, ಒಂದೆರಡು ಬ್ಲೌಸ್ ರೆಡಿ ಮಾಡಿದ್ದೆ ನಾನು. ಸೊ ಇದರದ್ದು ಕಟ್ಟಿಂಗ್ ವೀಡಿಯೋನೂ ಹಾಕೋಕ್ಕಾಗಿಲ್ಲ, ಸ್ಟಿಚಿಂಗ್ ವೀಡಿಯೋನೂ ಹಾಕೋಕ್ಕಾಗಿಲ್ಲ. ಕಟ್ಟಿಂಗ್ ವೀಡಿಯೋ ಹಾಕೋಕ್ಕಾಗಿಲ್ಲ ಅಂದ್ರಪ್ಪ, ನಾನು ತುಂಬ ದಿನ ಆಗಿತ್ತು ಕಟ್ ಮಾಡಿಟ್ಟು. ಇದನ್ನು ಅರೌಂಡ್ ಒಂದು 15 ಡೇಸೇ ಆಗಿತ್ತೇನೋ ಕಟ್ ಮಾಡಿಟ್ಟಾದಮೇಲೆ ನನಗೆ ಬೇರೆ ಬ್ಲೌಸಸ್ ಹೊಲಿಬೇಕಾಗಿ ಬಂತು. ಇದನ್ನು ಹಂಗೆ ಸೈಡ್ಗೆ ಇಟ್ಬಿಟ್ಟಿದ್ದೆ. ಸೊ ಅದನ್ನು ಈಗ ರೆಡಿ ಮಾಡಿದ್ದೀನಿ. ನೋಡಿ, ವರ್ಕು ಈ ರೀತಿ ಬಂದಿದೆ. ಫ್ರಂಟಲ್ಲಿ ನಾನು ಪ್ರಿನ್ಸಸ್ ಕಟ್ನ ಇಟ್ಟಿರೋದು. ನಾರ್ಮಲ್ ನೆಕ್ಗೆ ಇದೆ, ಇದು ನಾರ್ಮಲ್ ಡೀಪ್ ನೆಕ್ಗೆ ಪ್ರಿನ್ಸಸ್ ಕಟ್ನ ಸ್ಟಿಚ್ ಮಾಡಿರೋದು. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ. ಪಿಂಕ್ ಮೇಲೆ ಗ್ರೀನ್ ಕಾಂಬಿನೇಷನಲ್ಲಿ ವರ್ಕ್ ಬಂದಿರೋದು. ಇದು ವರ್ಕು ಅಷ್ಟೇ ತುಂಬಾ ಚೆನ್ನಾಗಿ ಬಂತು, ಸ್ಟಿಚಿಂಗು ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ. ಇದೇನು ಲೋಡಿಂಗ್ ಇಲ್ಲ ಹ್ಯಾಂಡ್ಸ್ಗೆ, ಬರೀ ಒಂದು ದೊಡ್ಡ ಫ್ಲವರ್ ಒಂದು ಹಾಕಿರೋದಷ್ಟೇ. ವರ್ಕು ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ. ಈ ಸಣ್ಣದಾಗಿ ಗ್ರೀನ್ ಕಲರಲ್ಲಿ ಬುಟ್ಟ ರೌಂಡ್ ಸರ್ಕಲಲ್ಲಿ ಬುಟ್ಟ ಬಂದಿದೆ. ಇದೊಂದು ರೆಡಿ ಮಾಡಿದೆ. ಸೊ ಇನ್ನೊಂದು ರೆಡಿ ಮಾಡಿದೆ ನೋಡಿ ಈ ರೀತಿಯಾಗಿ. ಇದು ದೊಡ್ಡದಾಗಿ ಸ್ಕ್ಯಾಲಪ್ ಕಟ್ ವರ್ಕಲ್ಲಿ ರೆಡಿ ಮಾಡಿರೋದು. ಈ ಥರನೇ ಸ್ಟಿಚ್ ಮಾಡಿಕೊಡಿ ಅಂತ ಕಸ್ಟಮರ್ ಹೇಳಿದರು. ಸೊ ಅವ್ರಿಗೆ ಇದೇ ರೀತಿಯೇ ನಾನು ಕಟ್ ಮಾಡಿ ಸ್ಟಿಚ್ ಮಾಡಿ ಕೊಡ್ತಾಯಿದ್ದೀನಿ. ಇದು ನೋಡಿ, ಈ ಸೈಡ್ 3 ಸ್ಕ್ಯಾಲಪ್ ಬಂದಿದೆ, ಈ ಕಡೆಗೆ 3 ಸ್ಕ್ಯಾಲಪ್ ಬಂದಿದೆ. ಸೊ ಈ ಥರ ದೊಡ್ಡದಾಗಿ ಸ್ಕ್ಯಾಲಪ್ ಇಟ್ಟು ನೀವು ಕಟ್ ಮಾಡಿ ಸ್ಟಿಚ್ ಮಾಡ್ಕೊಂಡು ನೋಡಿ. ಈಸಿಯಾಗೂ ಇರುತ್ತೆ ಮತ್ತು ಲುಕ್ ವೈಸು ಚೆನ್ನಾಗಿರುತ್ತೆ. ಈಗ ಬಿಗಿನರ್ಸ್ ಆದರೆ ಏನಾಗುತ್ತೆ ಅಂದರೆ ಚಿಕ್ಕದಾಗಿ ಸ್ಕ್ಯಾಲಪ್ ಕಟ್ ಮಾಡಿದ್ರೆ ಸ್ವಲ್ಪ ಟರ್ನ್ ಮಾಡ್ಕೊಳ್ಳೋಕ್ಕೆಲ್ಲ ಕಷ್ಟ ಆಗುತ್ತೆ ಅನ್ನೋರು ಈ ರೀತಿ ಟ್ರೈ ಮಾಡಿ ನೋಡಿ. ತುಂಬಾ ಈಸಿಯಾಗಿ ಆಗುತ್ತೆ. ಹಾಗೆಯೇ ಲುಕ್ ವೈಸು ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ಫ್ರಂಟಲ್ಲಿ ಇದು ಸಹ ಸೇಮು ಪ್ರಿನ್ಸಸ್ ಕಟ್ಟಲ್ಲಿ ರೆಡಿಯಾಗಿದೆ ಬ್ಲೌಸು. ಸೊ ಈ ಕಸ್ಟಮರ್ ಒಬ್ಬರದೇ ಇದೆ 2 ಬ್ಲೌಸಸ್ಸು. ಇನ್ನೊಂದು ಬ್ಲೌಸು ಹೊಲ್ದಿದ್ದೆ, ಅದನ್ನ ತೊಗೊಂಡೋದ್ರು. ಇದು ಸ್ವಲ್ಪ ಲೇಟಾಗಿ ಕೊಡಿ ಅಂದರು. ಸೊ ಹಾಗಾಗಿ ಕಟ್ ಮಾಡಿ ಇಟ್ಬಿಟ್ಟಿದ್ದೆ. ಮತ್ತು ನಾನು ಲೇಟಾಗಿ ಕೊಡೋದಿದ್ದಕ್ಕೆ ಹಂಗೆ ಪೆಂಡಿಂಗ್ ಉಳಿಸ್ಕೊಂಡ್ಬಿಟ್ಟಿದ್ದೆ. ಅದನ್ನ ಈಗ ರೆಡಿ ಮಾಡಿ ಕೊಡ್ತಿದ್ದೀನಿ. ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು, ನೀವು ಕಸ್ಟಮರ್ಸ್ ಬ್ಲೌಸ್ನ ತೊಗೊಂಡಾಗ ಕಸ್ಟಮರ್ ಬ್ಲೌಸೇ ಅಲ್ಲ, ನಿಮ್ಮ ಬ್ಲೌಸೇ ಆಗಿರಲಿ, ಕಟ್ ಮಾಡಿ ತುಂಬ ದಿನ ಇಟ್ಟು ಹೊಲಿಯೋಕ್ಕೆ ಹೋಗಬೇಡಿ. ಸೊ ಅದನ್ನು ಆ ಥರ ಕಟ್ ಮಾಡಿ ತುಂಬ ದಿನ ಇಟ್ಟು ಹೊಲಿಯೋಕ್ಕೆ ಹೋದ್ರೂ ಇಂಟ್ರೆಸ್ಟ್ ಇರೋಲ್ಲ. ಮತ್ತು ದಾರ ಎಳೆ ಬಿಟ್ಕೊಂಡ್ಬಿಡುತ್ತೆ, ಬಟ್ಟೆ ಶಾರ್ಟೇಜ್ ಬರೋ ಚಾನ್ಸಸ್ಸು ಇರುತ್ತೆ. ನೋಡಿ, ಇದೊಂದು ಬ್ಲೌಸು ರೆಡಿ ಮಾಡಿದ್ದೀನಿ. ಇದು ಸೀರೆ ನೋಡಿ, ಈ ಕಲರ್ ಇದೆ, ತುಂಬಾ ಚೆನ್ನಾಗಿದೆ. ಈ ಕಾಂಟ್ರಾಸ್ಟಲ್ಲಿ ಬಂದಿದೆ. ವೇರ್ ಮಾಡಿದ್ರೆ ಅಂತೂ ತುಂಬಾ ಲುಕ್ ಕೊಡುತ್ತೆ ಈ ಒಂದು ಸ್ಯಾರಿ ಮತ್ತು ಬ್ಲೌಸು. ಇದು ಬ್ರಾಡ್ ನೆಕ್ಕಲ್ಲಿ ರೆಡಿಯಾಗಿದೆ ನೋಡಿ. ಸಿಂಪಲಾಗಿ ಬ್ರಾಡಾಗಿ ನೆಕ್ ಇಟ್ಟಿರೋದಿದು. ವೇರ್ ಮಾಡಿದ್ರೆ ಗೊತ್ತಾಗುತ್ತೆ ಬ್ರಾಡ್ನೆಸ್ ಏನು ಅಂತ. ಸೊ ಅಲ್ಲಿ ಥ್ರೆಡ್ ಪೈಪಿಂಗ್ ಕೊಟ್ಟು, ಸ್ಯಾರಿ ಕಲರ್ ಥ್ರೆಡ್ ಪೈಪಿಂಗ್ ಕೊಟ್ಟು ಸಿಂಪಲ್ಲಾಗಿ ಬ್ಲೌಸ್ನ ಸ್ಟಿಚ್ ಮಾಡಿರೋದು. ಇದಂತೂ ತುಂಬಾ ಚೆನ್ನಾಗಿ ಲುಕ್ ವೈಸ್ ಅಂತೂ ಬ್ಯೂಟಿಫುಲ್ ಆಗಿದೆ ಅಂತ ಹೇಳ್ಬೋದು. ಹ್ಯಾಂಡಲ್ಲೂ ಅಷ್ಟೇ ತುಂಬಾ ಚೆನ್ನಾಗಿ ಬಂದಿದೆ ಈ ವರ್ಕು. ಈ ಥರ ವರ್ಕ್ ಬಂದಿರೋ ಬ್ಲೌಸಸ್ಸು ಲುಕ್ ವೈಸು ತುಂಬ ಚೆನ್ನಾಗಿರುತ್ತೆ. ಮತ್ತು ಇದರಲ್ಲಿ ಮೈನಸ್ ಪಾಯಿಂಟ್ ಏನು ಅಂದರೆ, ಈ ಥರ ಕ್ಲಾತದ್ದು ಏನಾಗುತ್ತೆ ಅಂದರೆ ಒಂಥರ ಹಾಕ್ಕೊಂಡ್ರೆ ಇರಿಟೇಷನ್ ಆಗುತ್ತೆ. ಯಾವಾಗಪ್ಪ ಬೇಗ ತೆಗೆದುಬಿಡ್ತೀವಿ ಬ್ಲೌಸು ಅನ್ನೋ ಮಟ್ಟಿಗೆ ಇರಿಟೇಷನ್ ಆಗುತ್ತೆ. ಮತ್ತು ತುಂಬ ಟೈಟಾಗಿ ಹಾಕ್ಕೊಂಡ್ರೆ ಬಟ್ಟೆ ಹಿಂಜೋಗೋ ಚಾನ್ಸಸ್ಸು ಇರುತ್ತೆ. ಸೊ ಇದರಲ್ಲಿ ಕ್ಲಾತಲ್ಲಿ ಹಿಂಜ್ಕೊಳ್ದೇ ಇರೋ ಕ್ಲಾತು ಇರುತ್ತೆ. ಒಂದ್ಸಲ ನೋಡಿ ತಗೊಳ್ಳಿ. ಬಟ್ ಇದು ವರ್ಕ್ ಮಾತ್ರ ತುಂಬಾ ಚೆನ್ನಾಗಿದೆ. ನನಗೆ ಪರ್ಸ್ನಲಿ ತುಂಬ ಇಷ್ಟ ಆಯಿತು ಈ ಒಂದು ವರ್ಕ್ ಡಿಸೈನು. ಈ ಒಂದು ಬ್ಲೌಸ್ನ ಯಾವ ರೀತಿ ರೆಡಿ ಮಾಡ್ಕೋಬೇಕು ಅಂತಲೂ ನಾನು ಹೇಳ್ತೀನಿ. ಹಾಗೆಯೇ ಕಸ್ಟಮರ್ ಬ್ಲೌಸಸ್ ನೀವು ತೊಗೋತಾ ಇದ್ದೀರಾ, ಯಾವ ರೀತಿ ಕೇರ್ಫುಲ್ಲಾಗಿ ಇಟ್ಕೊಂಡು ನೀವು ಸ್ಟಿಚ್ ಮಾಡಿಕೊಡ್ಬೇಕು ಅನ್ನೋದನ್ನು ಸಹ ನಾನು ಸ್ಟೆಪ್ ಬೈ ಸ್ಟೆಪ್ಪು ಯಾವ ರೀತಿ ಸ್ಟಿಚ್ ಮಾಡಿ ಎಷ್ಟು ಕೇರ್ಫುಲ್ಲಾಗಿದ್ದರೂ ಒಂದೊಂದ್ಸಲ ಸಾಕಾಗಲ್ಲ, ಆ ರೀತಿ ಆಗಿಬಿಡುತ್ತೆ. ಹಾಗಾಗಿ ನೀವು ಕಸ್ಟಮರ್ ಬ್ಲೌಸ್ನ ತಗೊಳ್ತಾ ಇದ್ದರೆ ಯಾವ ರೀತಿ ಕೇರ್ಫುಲ್ಲಾಗಿ ಅವರಿಗೆ ಸ್ಟಿಚ್ ಮಾಡಿಕೊಡ್ಬೇಕು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಆಗಲೇ ಹೇಳ್ತಿದ್ದೆ ನಾನು, ಏನಂತ ಅಂದರೆ ಕಟ್ ಮಾಡಿಟ್ಟು ತುಂಬ ದಿನ ಆದಮೇಲೆ ಸ್ಟಿಚ್ ಮಾಡೋಕ್ಕೆ ಹೋಗಬೇಡಿ ಅಂತ. ಯಾಕೆಂದರೆ ದಾರ ಎಳೆ ಬಿಟ್ಕೊಂಡಾಗ ನಿಮ್ಗೆ ಮೇಯ್ನ್ ಫ್ಯಾಬ್ರಿಕ್ಕು ಸಾಲದೆ ಬಂದುಬಿಡುತ್ತೆ. ಸೊ ಹಾಗಾಗಿ ನೀವು ಹೊಲಿತೀರ ಈಗ, ಆವಾಗ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡಿಬಿಟ್ಟು ಇಟ್ಬಿಟ್ರೆ ಮತ್ತೆ ಸ್ಟಿಚ್ ಮಾಡೋಕ್ಕೆ ಇಂಟ್ರೆಸ್ಟು ಇರೋಲ್ಲ, ಜೊತೆಗೆ ಅದು ಬಟ್ಟೆನೂ ಶಾರ್ಟೇಜ್ ಆಗೋ ಸಾಧ್ಯತೆ ಇರುತ್ತೆ. ಕೆಲವೊಂದು ಕ್ಲಾತು ದಾರ ಎಳೆ ಬಿಟ್ಕೊಳ್ಳಲ್ಲ, ಕೆಲವೊಂದು ಬಿಟ್ಕೊಂಡ್ಬಿಡುತ್ತೆ. ಅಂಥವಾದರೆ ತುಂಬಾ ಹಿಂಸೆ ಆಗಿಬಿಡುತ್ತೆ. ಸೊ ಅದನ್ನು ಒಂದು ಸ್ವಲ್ಪ ಮೈಂಡಲ್ಲಿ ಇಟ್ಕೊಂಡ್ರೆ ಉತ್ತಮ. ನೋಡಿ, ನಾನು ಈ ಬ್ಲೌಸ್ ತೋರಿಸೋದ್ನಲ್ಲ ನಿಮ್ಗೆ ವೈಟ್ ಕಾಂಬಿನೇಷನಲ್ಲಿ, ವೈಟ್ ವಿತ್ ಪರ್ಪಲ್ ಕಾಂಬಿನೇಷನಲ್ಲಿ, ಅದನ್ನ ನೋಡಿ ಈ ಬ್ಲೌಸ್ನ ನಾನು ಈ ರೀತಿ ರೆಡಿ ಮಾಡ್ಕೋತಾ ಇದ್ದೀನಿ. ನಾನು ಹೇಳಿದ್ನಲ್ಲ
ಈ ಬ್ಲೌಸು ಹಿಂಜ್ಕೊಳ್ಳೋ ಚಾನ್ಸಸ್ ಇರುತ್ತೆ ಅಂತ. ಆಮೇಲೆ ಇನ್ನೊಂದೇನಪ್ಪ ಅಂದರೆ, ನೀವು ಕಸ್ಟಮರ್ ಬ್ಲೌಸ್ ತೊಗೋತಾ ಇದ್ದೀರಲ್ಲ, ಫಸ್ಟಿಗೆ ನೀವು ಈಗೆಲ್ಲ ಏನು ಮಾಡ್ತಾರೆ ಅಂದರೆ, ತುಂಬ ಕಾಸ್ಟ್ಲಿ ಸ್ಯಾರಿ ತೊಗೊಂಡ್ರು ಬ್ಲೌಸ್ ಪೀಸಸ್ಸು ತುಂಬ ಚಿಕ್ಕದಾಗಿ ಬರುತ್ತೆ. ಕಡಿಮೆ ರೇಟ್ ತೊಗೊಂಡ್ರು ಕೆಲವೊಂದು ಸಲ ದೊಡ್ಡದಾಗಿ ಬರುತ್ತೆ, ಕೆಲವೊಂದು ಸಲ ಚಿಕ್ಕದಾಗಿ ಬರುತ್ತೆ. ಸೊ ನೀವು ಕಸ್ಟಮರು ಬ್ಲೌಸ್ನ ಕೊಟ್ಟಾಗ ಸ್ಟಿಚ್ ಮಾಡೋಕ್ಕೆ ನೀವು ಬ್ಲೌಸ್ನ ನೋಡಿ, ಫಸ್ಟು ಬ್ಲೌಸ್ನ ನೋಡಿ ಮೆಷರ್ಮೆಂಟ್ ಬ್ಲೌಸು ಯಾವ ಸೈಜಲ್ಲಿದೆ ಅಂತ ಚೆಕ್ ಮಾಡ್ಕೊಳ್ಳಿ. ಮೆಷರ್ಮೆಂಟ್ ಬ್ಲೌಸು ದೊಡ್ಡದಾಗಿದ್ದು ನಿಮಗೆ ಬ್ಲೌಸ್ ಪೀಸ್ ಚಿಕ್ಕದಾಗಿ ಇದೆ ಅಂದರೆ ನೀವು ಖಂಡಿತ ಆಗಲ್ಲ ಇದು ಸ್ಟಿಚ್ ಮಾಡೋಕ್ಕೆ ಅಂತಲೇ ಹೇಳಿಬಿಡಿ. ಯಾಕೆ ಅಂತೀರಾ? ನಾನು ಹೇಳ್ತಾ ಇದ್ದೀನಿ. ಯಾಕೆ ಅಂದರೆ ಏನಾಗುತ್ತೆ, ನಿಮಗೆ ಚಿಕ್ಕ ಬ್ಲೌಸಸ್ಸು ಪೀಸ್ ಚಿಕ್ಕದಿರುತ್ತೆ, ಬ್ಲೌಸು ಮೆಜರ್ಮೆಂಟ್ ಕೊಟ್ಟಿರೋದು ದೊಡ್ಡದಾಗಿರುತ್ತೆ. ಹಾಗೇನು ಮಾಡಬೇಕಪ್ಪ ಅಂದರೆ ನಾವು ತುಂಬ ಪೀಸ್ಗಳು ಕಟ್ಟಬೇಕಾಗಿ ಬರುತ್ತೆ. ಸಮ್ಟೈಮ್ಸ್ ಬಾಡಿಗೂ ಪೀಸ್ ಕಟ್ಟಬೇಕಾಗುತ್ತೆ, ಮತ್ತು ಸ್ಲೀವ್ಸ್ಗೂ ಪೀಸ್ ಕಟ್ಟಬೇಕಾಗಿ ಬರುತ್ತೆ. ಆ ರೀತಿ ಪೀಸ್ ಕಟ್ಟಿ ನಾವು ಸ್ಟಿಚ್ ಮಾಡಿದ್ರೆ ಏನಾಗುತ್ತೆ ಅಂದರೆ, ಆ ಪೀಸ್ ಕಟ್ಟಿರೋ ಹತ್ರ ಹಿಂಜೋಗೋ ಚಾನ್ಸಸ್ ಇರುತ್ತೆ. ಅರ್ಥ ಆಗ್ತಿದೆಯಲ್ಲ ನಾನು ಹೇಳೋದು? ಹಿಂಜೋಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಹಿಂಜೋದ್ರೂ ಏನಾಗುತ್ತೆ ಗೊತ್ತಾ, ಅದು ಕ್ಲಾತ್ ಮಿಸ್ಟೇಕು ಅಂತ ಅಂದ್ಕೊಳ್ಳಲ್ಲ ಕಸ್ಟಮರ್ಸು. ಸೊ ಅವ್ರು ಸರಿಯಾಗಿ ಸ್ಟಿಚ್ ಮಾಡಿಕೊಟ್ಟಿಲ್ಲ, ಬ್ಲೌಸು ಹಾಳಾಯಿತು ಅಂತಲೇ ಅಂತಾರೆ. ಸೊ ಆ ಕ್ರೆಡಿಟ್ಗಿಂತ ಮುಂಚಿತವಾಗಿ ನಮಗೆ ಈ ಒಂದು ಬ್ಲೌಸು ಸಾಕಾಗಲ್ಲ ಅಂತ ಹೇಳೋದು ಬೆಸ್ಟ್ ಅನ್ನೋದು ನನ್ನ ಅಭಿಪ್ರಾಯ. ಯಾಕಂದರೆ ಈ ಥರ ಅನುಭವ ನನಗೆ ಆಗಿದೆ. ಸೊ ಹಾಗಾಗಿ ನಾನು ನಿಮ್ಮಲ್ಲಿ ಶೇರ್ ಮಾಡ್ಕೋತಾ ಇದ್ದೀನಿ. ನೋಡಿ, ಇಲ್ಲಿ ನನಗೆ ಬಟ್ಟೆ ಸಾಲದೆ ಬಂತಿದ್ದು, ತುಂಬ ಚಿಕ್ಕದಾಗಿತ್ತು ಪೀಸು. ನೋಡಿ, ಇಲ್ಲಿ ಶೇಪ್ ಬೆಲ್ಟ್ಗೂ ನಾನು ಪೀಸ್ನ ಸೈಡ್ಗೆ ಅಟ್ಯಾಚ್ ಮಾಡ್ತಾಯಿದ್ದೀನಿ. ನೋಡಿ, ಈ ಥರ ಪರಿಸ್ಥಿತಿ ಬಂದಾಗ ಏನಾಗುತ್ತೆ ಅಂದರೆ, ಅದು ಹಿಂಜೋದ್ರೆ ಏನಂತಾರೆ ಅಂದರೆ, ಫಾರ್ ಎಕ್ಸಾಂಪಲ್ ಏನಂತಾರೆ ಹಿಂಜೋದ್ರೆ ಅಂದರೆ, ಬ್ಲೌಸ್ ಚೆನ್ನಾಗಿ ಬಂದಿಲ್ಲ, ಅದು ಹಾಳಾಯಿತು, ಬೇಗನೆ ಹಾಳಾಗೋಯ್ತು ಬ್ಲೌಸು ಅಂತ ಹೇಳ್ತಾರೆ. ಅದು ಮಿಸ್ಟೇಕ್ ಏನಾಗಿದೆ, ಅದು ಬಟ್ಟೆ ಎಷ್ಟಿದೆ ಅನ್ನೋದು ಅವ್ರಿಗೆ ಗೊತ್ತಾಗಲ್ಲ ಕಸ್ಟಮರ್ಸ್ಗೆ. ಬ್ಲೌಸು ಹಾಳಾಗಬಾರ್ದು, ಅವ್ರೇನು ಮಾಡ್ತಾರೋ ಗೊತ್ತಿಲ್ಲ, ನಮ್ಮ ಮೆಜರ್ಮೆಂಟಿಗೆ ಆ ಬ್ಲೌಸ್ ಪೀಸ್ ಎಷ್ಟೇ ಇರಲಿ ರೆಡಿ ಮಾಡಿಕೊಡ್ಬೇಕು ಅನ್ನೋದೇ ಅವ್ರ ಅಭಿಪ್ರಾಯ. ಸೊ ಅದಕ್ಕೆ ನಾವು ಎಷ್ಟು ಸರ್ಕಸ್ಗಳು ಮಾಡಿ ಸ್ಟಿಚ್ ಮಾಡಿದ್ರು ಅದು ಹಿಂಜೋದ್ರೆ, ಕೆಲವೊಂದು ಕ್ಲಾತು ಗಟ್ಟಿ ಇರುತ್ತೆ, ಹಿಂಜೋಗಲ್ಲ. ಕೆಲವೊಂದು ಹಿಂಜೋದಾಗ ಏನಾಗುತ್ತೆ ಅಂದರೆ ಬ್ಲೌಸ್ ಹಾಳಾಯಿತು ಅಂತ ಬ್ಲೇಮ್ ಎಲ್ಲ ನಮ್ಮ ಮೇಲೆ ಹಾಕ್ತಾರೆ. ಸೊ ಹಾಗಾಗಿ ನಾನು ಹೇಳೋದು ಅಂದರೆ ಏನು ಅಂದರೆ, ಬ್ಲೌಸ್ ಪೀಸ್ ದೊಡ್ಡದಾಗಿದ್ದರೆ ಮಾತ್ರ ಆಗುತ್ತೆ ಅಂತ ಹೇಳಿ, ಇಲ್ಲಾಂದರೆ ಆಗಲ್ಲ ಅಂತಲೇ ಹೇಳಿ. ಇನ್ನೊಂದು, ಕೆಲವೊಂದು ಕ್ಲಾತ್ ನೀವು ಹೆಂಗೆ ಸ್ಟಿಚ್ ಮಾಡಿರಿ ಅದು ಹಿಂಜ್ಕೊಳ್ಳುತ್ತೆ. ಸ್ವಲ್ಪ ಟೈಟಾಗಿ ಹಾಕ್ಕೊಂಡ್ರೆ 1 ಟೈಮ್ಗೆ 2 ಟೈಮ್ಸ್ಗೆ ಹಿಂಚ್ಕೊಂಡ್ಬಿಡುತ್ತೆ. ಅಂಥ ಕ್ಲಾತನ್ನು ಅಷ್ಟೇ ನೀವು ಫಸ್ಟೇ ಹೇಳಿ ಅವ್ರಿಗೆ, ಈ ಥರ ಆಗುತ್ತೆ ಈ ಬ್ಲೌಸು, ಓಕೆನಾ ಅಂತ ಹೇಳಿ. ಅವ್ರು ಇರಲಿ ಅನ್ನಂಗಿದ್ರೆ ನೀವು ಸ್ಟಿಚ್ ಮಾಡಿ, ಇಲ್ಲ ಬೇಡ ನಿಮ್ಮ ಸಜೆಷನ್ ನೀವು ಕೊಡಿ, ಈ ಥರ ಆಗುತ್ತೆ ಅಂತ ಹೇಳಿ ನೀವು. ಸೊ ಅವರು ಓಕೆ ಇರಲಿ ಪರವಾಗಿಲ್ಲ ಸ್ಟಿಚ್ ಮಾಡಿ ಅಂದರೆ ಮಾಡಿ, ಇಲ್ಲಾಂದರೆ ಬೇಡ ಅಂದರೆ ವಾಪಸ್ ತೊಗೊಂಡೋಗಲಿ. ಆ ರೀತಿ ಫಸ್ಟೇ ನೀವು ಕ್ಲಾತನ್ನು ನೋಡಿ ಇದು ಯಾವ ರೀತಿ ಆಗುತ್ತೆ ಆಗಲ್ವಾ ಅಂತ ನೀವು ಹೇಳಬೇಕಾಗತ್ತೆ. ಯಾಕಂದರೆ ಅವ್ರಿಗೆ ಐಡಿಯಾ ಇರಲ್ಲ, ಕಸ್ಟಮರ್ಸ್ ತರ್ತಾರಲ್ಲ ಅವ್ರಿಗೆ ಬಟ್ಟೆ ಐಡಿಯಾ ಇರಲ್ಲ. ಸೊ ನೀವು ಅವಾಗ ಆ ಥರ ಸಜೆಷನ್ ಕೊಟ್ಟರೆ ಪಾಪ ಅವ್ರಿಗೆ ಬೇಕಾದರೆ ಸ್ಟಿಚ್ ಮಾಡಿಸ್ಕೊತಾರೆ, ಬೇಡ ಅಂದರೆ ಬೇಡ ಅಂತಲೇ ಹೇಳ್ತಾರೆ. ಸೊ ಇದು ನೀವು ಮಾಡಬೇಕಾಗಿರೋದು ಕಸ್ಟಮರ್ ಬ್ಲೌಸ್ನ ತೊಗೋಬೇಕಾದ್ರೆ. ನೋಡಿ, ಇದು ನಾನು ನೈಟ್ ಟೈಮ್ ಇದು ಕಟ್ ಮಾಡಿಟ್ಟು ಇದು ತುಂಬ ದಿನ ಇಟ್ಟರೆ ಏನಾಗುತ್ತೆ ಅಂದರೆ ಈ ಥರ ಬಟ್ಟೆ ಎಸ್ಪೆಷಲಿ ಎಳೆ ಥರ ಬಿಟ್ಕೊಳ್ಳುತ್ತೆ. ಸೊ ಹಾಗಾಗಿ ನಾನು ಕಟ್ ಮಾಡಿದ ತಕ್ಷಣವೇ ಸ್ಟಿಚ್ ಮಾಡಿದೆ. ನಾನು ಇದನ್ನು ನೈಟಲ್ಲಿ ರೆಡಿ ಮಾಡಿದೆ. ಸೊ ಅವ್ರಿಗೆ ಅರ್ಜೆಂಟಾಗಿ ಕೊಡಬೇಕಾಗಿತ್ತು, ಹಾಗಾಗಿ ನೈಟಲ್ಲೇ ನಾನು ಇದನ್ನು ರೆಡಿ ಮಾಡಿ ಅವ್ರಿಗೆ ಕೊಟ್ಟೆ. ಅವರು ಫಂಕ್ಷನ್ ಇದೆ ಊರಿಗೆ ಹೋಗಬೇಕು ಅಂತಂದರು. ಸೊ ಹಾಗಾಗಿ ನಾನು ನೈಟಲ್ಲೇ ಅವರಿಗೆ ರೆಡಿ ಮಾಡಿಕೊಟ್ಟೆ. ನೋಡಿ, ಶೇಪ್ ಬೆಲ್ಟು ರೆಡಿ ಮಾಡಿಕೊಂಡೆ, ನಾನು ಫ್ರಂಟು ರೆಡಿ ಮಾಡಿಕೊಂಡೆ, ಡಾಟ್ಸ್ನ ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ನೋಡಿ, ನಿಮಗೆ ಕಟ್ಟಿಂಗ್ ವೀಡಿಯೋಸು ಸ್ಟಿಚಿಂಗ್ ವೀಡಿಯೋಸು ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಮಾಡಿ, ನಾನು ಖಂಡಿತ ರಿಪ್ಲೈ ಮಾಡ್ತೀನಿ. ಹಾಗೆಯೇ ಯಾರೆಲ್ಲ ಹೊಸದಾಗಿ ನಾನು ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ. ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಹತ್ರ ಸೆಟ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ವೀಡಿಯೋ ನೋಟಿಫಿಕೇಷನ್ ನಿಮ್ಗೆ ಮುಂಚಿತವಾಗಿ ಬರುತ್ತೆ. ಹಾಗೆಯೇ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ನನಗೆ ಈಗಾಗಲೇ ಸಪೋರ್ಟ್ ಮಾಡ್ತಾರೆ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ನೋಡಿ, ಬ್ಲೌಸ್ನ ಯಾವ ರೀತಿ ರೆಡಿ ಮಾಡ್ಕೋಬೇಕು ಅಂತ ನೋಡ್ತಿದ್ದೀರಲ್ಲ, ವೀಡಿಯೋನೆಲ್ಲೂ ಸ್ಕಿಪ್ ಮಾಡಿದೆ ನೋಡಿ. ಸ್ಕಿಪ್ ಮಾಡಿದ್ರೆ ನಿಮ್ಗೆ ಅರ್ಥ ಆಗಲ್ಲ. ಯಾವ ಮೆಥಡಲ್ಲಿ ಸ್ಟಿಚ್ ಮಾಡ್ತೀನಿ ನಾನು ಅಂತ ನೋಡಿದ್ರೂ ಸಹ ನೀವು ಕಲಿಬೋದು. ನೋಡಿ ಕಲಿಯೋದು ತುಂಬಾ ಇರುತ್ತೆ. ನೀವೆಷ್ಟೇ ಕ್ಲಾಸಿಗೆ ಹೋಗಿ ಕಲ್ತಿದ್ದೀನಿ ಅಂದ್ರೂ ಕ್ಲಾಸಲ್ಲಿ ನಿಮ್ಗೆ ಪರ್ಫೆಕ್ಟಾಗಿ 100% ಯಾರೂ ಹೇಳ್ಕೊಡಲ್ಲ. ಸೊ ನೀವು ಯಾರಾದರೂ ಸ್ಟಿಚ್ ಮಾಡ್ತಾ ಇರ್ತಾರೆ ನೋಡಿ, ಅವ್ರನ್ನ ನೋಡಿ ಯಾವ ರೀತಿ ಅವ್ರು ಸ್ಟಿಚ್ ಮಾಡ್ತಾರೆ, ಯಾವ ರೀತಿ ಅವ್ರು ಫಿನಿಶಿಂಗ್ ಕೊಡ್ತಾರೆ.
ಸ್ಟಿಚ್ ಮಾಡ್ಬೇಕಾದ್ರೆ ಸ್ಟೆಪ್ ಬೈ ಸ್ಟೆಪ್ಪು ಯಾವ್ಯಾವ ಮೆಥಡ್ನ ಫಾಲೋ ಮಾಡ್ತಾರೆ ಅಂತ ನೀವು ನೋಡಿದ್ರೇ ಅರ್ಧ ಕಲ್ತ್ಕೋಬೋದು. ಸೊ ಹಾಗಾಗಿ ನಾನು ಹೇಳೋದೇನು ಅಂದರೆ, ಸ್ಟಿಚ್ ಮಾಡೋದನ್ನು ನೋಡಿ, ನೀವು ಒಂದೆರಡು ಬ್ಲೌಸ್ಗಳನ್ನ ಗಮನಿಸಿ, ಒಂದೆರಡು ಚಾನಲ್ಗಳನ್ನ ನೋಡಿ, ಯಾವ್ಯಾವ ರೀತಿ ಚೇಂಜಸ್ ಇರುತ್ತೆ, ಯಾವ್ಯಾವ ರೀತಿ ಸ್ಟಿಚ್ ಮಾಡ್ತಾರೆ ಅಂತ ನೋಡಿದ್ರೆ ನಿಮಗೆ ಐಡಿಯಾ ಬಂದ್ಬಿಡುತ್ತೆ. ನೀವು ಸಿಂಪಲ್ ಬ್ಲೌಸನ್ನು ಕಲ್ತ್ಕೊಳ್ಳಿ. ನಾನು ಹೇಳೋದೇನಂದ್ರೆ, ಸಿಂಪಲ್ ಬ್ಲೌಸ್ ಸ್ಟಿಚ್ ಮಾಡೋದು ಕಲ್ತ್ಕೊಂಡ್ರು ನೀವು ಮತ್ತೆ ಸ್ಟಿಚ್ ಮಾಡ್ತಾ 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 ಎಲ್ಲ ರೀತಿ ಬ್ಲೌಸ್ಗಳನ್ನು ಸ್ಟಿಚ್ ಮಾಡೋ ಅಷ್ಟು ಕೆಪಾಸಿಟಿ ಬರುತ್ತೆ ನಿಮಗೆ. ಯಾಕಂದರೆ ಈಗ ಬೇಜಾನ್ ಚಾನಲ್ಗಳಿದ್ದಾವೆ, ನೋಡ್ಬೋದು, ಕಲಿಬೋದು. ಸೊ ಹಾಗೆ ನೀವು ಕಲ್ತ್ಕೋಬೋದು. ಈ ರೀತಿ ನೋಡಿ, ಇದು ಕೆಲವರಿಗೆ ತುಂಬಾ ದೊಡ್ಡ ಟಾಸ್ಕ್ ಆಗುತ್ತೆ. ಈ ಒಂದು ಫ್ರಂಟ್ನ ಶೇಪ್ ಬೆಲ್ಟ್ನ ಇನ್ವಿಸಿಬಲ್ ಆಗಿ ಸ್ಟಿಚ್ ಮಾಡೋದೆ. ಸೊ ಈ ಥರ ಇನ್ವಿಸಿಬಲ್ ಆಗಿ ಸ್ಟಿಚ್ ಮಾಡೋದು ಯಾವ ರೀತಿ ಅಂತ ನಾನು ಹೇಳಿದ್ದೀನಿ ನೋಡಿ. ಇಲ್ಲಿ ಕ್ಲಾತು ಇಟ್ಕೊಂಡಿದೆ. ಸ್ವಲ್ಪ ಮಿಸ್ಟೇಕ್ ಆದರೂ ಸಹ ನಮಗೇನಾಗುತ್ತೆ ಅಂದರೆ ನೋಡಿ, ಒಂದು ಸ್ವಲ್ಪ ಏಮಾರಿದ್ರು ನಮಗೆ ಒಂದು ಕಡೆಯಿಂದ ಬಿಚ್ಚಬೇಕಾದ ಪರಿಸ್ಥಿತಿ ಬಂದ್ಬಿಡುತ್ತೆ ನೋಡಿ. ಈ ರೀತಿ ಬಿಚ್ಕೊಂಡು ನಾನು ಮತ್ತೆ ಫೋಲ್ಡ್ ಮಾಡೋಕ್ಕಾಗಿಲ್ವಲ್ಲ. ಸೊ ಇದು ಈ ಥರನೇ ಕಿನಾರೆ ಸ್ಟಿಚ್ನ ಹಾಕ್ತಾಯಿದ್ದೀನಿ ನೋಡಿ. ಇಲ್ಲಿಂದ ಬಿಗಿನಿಂಗಿಂದನೇ ಕಿನಾರೆ ಸ್ಟಿಚ್ನ ಹಾಕ್ಕೋತಾ ಇದ್ದೀನಿ. ಫೋಲ್ಡ್ ಮಾಡ್ಕೊಂಡು ನಾವು ಎಷ್ಟು ಒಳಗಡೆಗೆ ಸ್ಟಿಚ್ ಮಾಡ್ಕೊಂಡಿದ್ವೋ ಅದನ್ನು ನೋಡಿ ನೀಟಾಗಿ ಕಿನಾರೆ ಸ್ಟಿಚ್ನ ಹಾಕಿ ರೆಡಿ ಮಾಡ್ಕೊಂಡ್ವಿ. ನಾನು ಹೇಳ್ತೀನಲ್ಲ, ನಾನು ಸ್ಟಿಚ್ ಮಾಡೋ ಮೆಥಡಲ್ಲಿ ಸ್ಟಿಚ್ ಮಾಡಿದ್ರೆ ನೀವು ಖಂಡಿತ ಒಂದು ಹಾಫ್ ಆನ್ ಅವರ್ ಅಷ್ಟೊತ್ತಿಗೆಲ್ಲ, ಹಾಫ್ ಆನ್ ಅವರ್ ಮುಕ್ಕಾಲು ಅವರ್ಗೆ ನೀವು ಬ್ಲೌಸ್ನ ರೆಡಿ ಮಾಡ್ಕೋಬೋದು. ಫಿನಿಶಿಂಗು ಅಷ್ಟು ತುಂಬಾ ಚೆನ್ನಾಗಿ ಬರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ. ನಿಮಗೇನಾದರೂ ಡಾಟ್ಸಲ್ಲಿ ನೋಡಿ ಹೆಚ್ಚು ಕಡಿಮೆ ಬಂತು ಕ್ಲಾತ್ ಅಂದರೆ ಡಾಟ್ಸಲ್ಲೇ ನೀವು ಸರಿ ಮಾಡ್ಕೋಬೇಕು. ಇನ್ನು ಸ್ವಲ್ಪ ಇಟ್ಕೊಂಡ್ರೆ ಆಗುತ್ತೆ. ಲೆವೆಲಾಗಿದೆಯಾ ಅಂತ ಚೆಕ್ ಮಾಡ್ಕೊಂಡು ನೀಟಾಗಿ ಲೆವೆಲಾಗಿ ಕಟ್ ಮಾಡ್ಕೊಳ್ಳಿ. ಮತ್ತು ಉಕ್ಸ್ ಪಟ್ಟಿ ಕಜಪಟ್ಟೆ ಆಸ್ ಯೂಶಲ್ ನಾವು ಅದೇ ರೀತಿ ಅಟ್ಯಾಚ್ ಮಾಡ್ತೀವಿ. ಇನ್ನು ಸ್ಲೀವ್ಸು ಮತ್ತು ಬ್ಯಾಕ್ ಪಾರ್ಟ್ನ ಸ್ಟಿಚ್ ಮಾಡ್ಕೋಬೇಕು. ಸ್ಲೀವ್ಸ್ಗೆ ನಾನು ಪೀಸ್ ಕಟ್ಟಬೇಕಾಗಿ ಬರುತ್ತೆ ನೋಡಿ. ಪೀಸ್ ಕಟ್ತಾ ಇದ್ದೀನಿ. ಮೇಯ್ನಿಗೆ ಬೇಕಾಗಿರೋದು ಪೇಷನ್ಸ್. ಬ್ಲೌಸ್ ಸ್ಟಿಚ್ ಮಾಡಬೇಕಾದ್ರೆ ತುಂಬ ಪೇಷನ್ಸ್ ಇರಬೇಕು. ಇದು ಶಾರ್ಟ್ ಇದು ಕಡಿಮೆ ಬರೋ ಬಟ್ಟೆ ಕೊಡ್ತಾರಲ್ಲ, ಸೊ ಅದನ್ನು ಪೀಸ್ ಕಟ್ಟಬೇಕು ಅನ್ನೋದೇ ಹಿಂಸೆ. ಆ ಪೀಸ್ ಕಟ್ಟೋ ಹಿಂಸೆಗೆ ನೀವು ಯಾವುದೇ ಕಾರಣಕ್ಕೂ ಟೆನ್ಷನ್ ತಗೊಳ್ದಿರ ನೀಟಾಗಿ ಪೀಸ್ನ ಕಟ್ಟಿ ಸ್ಟಿಚ್ ಮಾಡ್ಕೊಳ್ಳಿ ನೋಡಿ. ಈಗ ನನ್ನ ಫ್ರೆಂಡ್ ಈ ಕಡೆ ಫೋನ್ ತೋರಿಸಿದ್ರಲ್ಲ, ನಮ್ಮ ಫ್ರೆಂಡ್ ಏನೋ ಮಾತಾಡ್ತಿದ್ದಾರೆ, ಅವ್ರ ಜೊತೆ ಮಾತಾಡ್ಕೊಂಡು ನಾನು ಸ್ಟಿಚ್ ಮಾಡ್ತಾಯಿದ್ದು. ನಿಮ್ಗೆ ವರ್ಕ್ ಪರ್ಫೆಕ್ಟ್ ಆಗಿಬಿಟ್ರೆ ನಿಮ್ಗೆ ಯಾವುದೇ ರೀತಿ ಡಿಸ್ಟರ್ಬ್ ಇರೋಲ್ಲ. ಮಾತಾಡಿಕೊಂಡೆ ಆರಾಮ್ಸೆ ನೀವು ಬ್ಲೌಸ್ನ ಸ್ಟಿಚ್ ಮಾಡ್ಕೋಬೋದು ನೋಡಿ. ಮಿಡ್ಲಿಗೆ ಬರೋ ಥರ ಈ ಥರ ಇಟ್ಕೊತೀನಿ. ಇದು ಎರಡೂ ಕಡೆ ಪೀಸ್ ಕಟ್ಟಬೇಕಾಗಿ ಬರುತ್ತೆ. ಯಾಕಂದರೆ ಈ ವರ್ಕ್ ಇರೋದ್ರಿಂದ ಡಿಸೈನು ಅದು ನಮಗೆ ಮಿಡ್ಲಿಗೆ ಬರಬೇಕು. ಸೈಡ್ಗೆ ಹೋಗ್ಬಿಟ್ರೆ ನಮಗೆ ಲುಕ್ ಚೆನ್ನಾಗಿರಲ್ಲ. ನೀವು ನಾರ್ಮಲಾಗಿ ಏನೇ ಡಿಸೈನ್ ಇಲ್ಲ ಪ್ಲೈನ್ ಬ್ಲೌಸು ಅನ್ನಂಗಿದ್ರೆ ನೀವು ಒಂದು ಸೈಡು ಪೀಸ್ ಕಟ್ಕೊಂಡ್ರು ಸಾಕು. ಇನ್ನೊಂದೇನೆಂದರೆ ಈ ಥರ ಕ್ಲಾತ್ಗೆ ನೀವು ಎರಡೂ ಸೈಡು ಪೀಸ್ನ ಕೊಡಬೇಕಾಗತ್ತೆ. ಯಾಕಂದರೆ ಒಂದೇ ಸೈಡ್ ಕೊಟ್ಟರೆ ನಿಮಗೆ ನಾವು ಎಕ್ಸ್ಟ್ರಾ ಮಾರ್ಜಿನ್ ಬಿಟ್ಟಿರ್ತೀವಲ್ಲ, ಎಕ್ಸ್ಟ್ರಾ ಮಾರ್ಜಿನ್ಗೆ ಹೋಗ್ಬಿಡುತ್ತೆ 4 ಸೈಡ್ ಪೀಸ್ ಕೊಡೋದ್ರಿಂದ. ಪೀಸ್ ಕೊಟ್ಟಿರೋದು ಇಲ್ಲ ಒಂದೇ ಸೈಡ್ ಕೊಟ್ಟರೆ ಏನಾಗುತ್ತೆ ಅಂದರೆ ನಮಗೆ ಅಲ್ಲೇ ಇಂಜೋಗೋ ಚಾನ್ಸಸ್ ಇರುತ್ತೆ. ಈ ಥರ ಕ್ಲಾತ್ ಎಸ್ಪೆಷಲಿ ನಾವು ಸ್ವಲ್ಪ ಕೇರ್ ತಗೊಂಡು, ಸ್ವಲ್ಪ ರಿಸ್ಕ್ ಆದರೂ ಪರವಾಗಿಲ್ಲ ಅಂತ ನಾವೇನು ಮಾಡಬೇಕು, 4 ಕಡೆ ಪೀಸ್ ಕಟ್ಟಬೇಕಾಗಿ ಬರುತ್ತೆ. ಬ್ಯಾಕ್ ಪಾರ್ಟ್ ರೆಡಿ ಮಾಡ್ಕೋತಾ ಇದ್ದೀವಿ ನೋಡಿ, ಎಷ್ಟು ಬ್ರಾಡಾಗಿ ಡೀಪ್ ಬಂದಿದೆ ಅಂತ. ಇದು ಹಾಕ್ಕೊಂಡ್ರಂತೂ ಸಿಕ್ಕಾಪಟ್ಟೆ ಬ್ರಾಡ್ ಆಗಿರುತ್ತೆ. ಲುಕ್ ವೈಸ್ ಅಷ್ಟು ತುಂಬ ಚೆನ್ನಾಗಿರುತ್ತೆ. 1/2 ಇಂಚ್ ಮಾರ್ಜಿನ್ ನೀಟಾಗಿ ಮಾಮೂಲಿಯಾಗಿ ಯಾವಾಗೂ ಸ್ಟಿಚ್ ಹಾಕೋತೀವಲ್ಲ ಅದೇ ರೀತಿ ಸ್ಟಿಚ್ನ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಆ ರೀತಿ ನೀವು ಕಸ್ಟಮರ್ಸ್ ಬ್ಲೌಸ್ ತೊಗೊಂಡಾಗ ಏನು ಮಾಡಬೇಕು ಅಂದರೆ ತುಂಬಾ ಕೇರ್ಫುಲ್ಲಾಗಿರ್ಬೇಕು, ಇಟ್ಟಿರಬೇಕು. ಸೊ ನಿಮ್ಮ ಮನೇಲಿ ಮಕ್ಕಳು ಏನಾದರೂ ಇದ್ದಾಗ ಅವರಿಂದನೂ ಅಷ್ಟೇ ದೂರ ಇಡಬೇಕು. ಒಂದೊಂದ್ಸಲ ಏನಾಗುತ್ತೆ ಅಂದರೆ ಮಕ್ಕಳು ಒಂದೊಂದ್ಸಲ ಕತ್ರಿ ಸೀಸರ್ ತೊಗೊಳಕ್ಕೆ ಹೋದಾಗ ಏನಾಗುತ್ತೆ ಅಂದರೆ ಕಸ್ಟಮರ್ ಬ್ಲೌಸ್ ಏನಾದರೂ ಇಟ್ಟಿದ್ರೆ ಅಲ್ಲಿ ಟಚ್ ಆಗಿ ಕಟ್ಟಾಗೋ ಚಾನ್ಸಸ್ಸು ಇರುತ್ತೆ. ಸೊ ಯಾಕಂದರೆ ನನಗಿದು ಅನುಭವ ಆಗಿದೆ. ಸೊ ಹಾಗಾಗಿ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ. ಮಕ್ಕಳ ಹತ್ರದಿಂದ ನೀವು ಕತ್ರಿ ಎಲ್ಲ ದೂರ ಇಡಬೇಕಾಗತ್ತೆ. ಬಟ್ಟೆನೂ ಅಷ್ಟೇ, ಯಾವುದೋ ಬಟ್ಟೆ ಬಿಡುವಂಥ ಮಕ್ಕಳು ಎತ್ಕೊಂಡು ಕೆಲವೊಂದು ಸಲ ಕಟ್ ಮಾಡೋ ಚಾನ್ಸಸ್ಸು ಇರುತ್ತೆ. ಹಾಗಾಗಿ ನೀವು ಮಕ್ಕಳಿಂದ ಕಸ್ಟಮರ್ಸ್ ಬಟ್ಟೆನ ಎಸ್ಪೆಷಲಿ, ನಮ್ಮದಾದರೆ ಬಿಡಪ್ಪ ಇನ್ನೊಂದು ತಗೋಬೋದು ಅಂತ ಯೋಚನೆ ಮಾಡ್ತೀವಿ. ಆದರೆ ಕಸ್ಟಮರ್ಸ್ ಹಂಗೆ ಯೋಚನೆ ಮಾಡಲ್ಲ. ಅವ್ರ ಬಟ್ಟೆ ಕೆಲವರೊಬ್ಬರು ಇಷ್ಟಪಟ್ಟು ತಗೋತಾರೆ ಬಟ್ಟೆನ. ನಾವೇನಾದ್ರು ಸ್ವಲ್ಪ ಹಾಳು ಮಾಡಿಬಿಟ್ರೆ ಜಗಳಕ್ಕೆ ಬಂದುಬಿಡ್ತಾರೆ ಅಷ್ಟೇ ಕಸ್ಟಮರು.
ಸೊ ಹಾಗಾಗಿ ನೀವು ಮಕ್ಕಳ ಹತ್ರದಿಂದ ಸ್ವಲ್ಪ ಸೀಸರು ಇವೆಲ್ಲ ಅವಾಯ್ಡ್ ಮಾಡೋದು ಉತ್ತಮ. ಮನೇಲಿ ಸ್ಟಿಚ್ ಮಾಡೋರಿಗೆ ಹೇಳ್ತಾ ಇದ್ದೀನಿ ನಾನು, ಯಾಕಂದರೆ ನಾನು ಮನೆಯಲ್ಲೇ ಸ್ಟಿಚ್ ಮಾಡ್ತೀನಿ. ಹಾಗಾಗಿ ನಮ್ಮ ಮಕ್ಕಳು ಸಣ್ಣವಿರೋದ್ರಿಂದ ಏನಾಗ್ತದೆ ಅಂದರೆ ಕೆಲವೊಂದು ಸಲ ಕತ್ರಿ ತಗೊಳಕ್ಕೆ ಹೋದಾಗ ಏನು ಮಾಡ್ತಾರೆ, ಕಟ್ ಮಾಡಿಬಿಡ್ತಾರೆ ಒಂದೊಂದ್ಸಲ. ಹಂಗಾಗ್ಬಿಟ್ರೆ ಕಷ್ಟ ಆಗಿಬಿಡುತ್ತೆ ಅಂತ. ಹಾಗಾಗಿ ಮಕ್ಕಳ ಹತ್ರದಿಂದ ಸ್ವಲ್ಪ ದೂರ ಇಡೋದು ಬೆಸ್ಟು. ನೋಡಿ ಎಷ್ಟು ಪರ್ಫೆಕ್ಟಾಗಿ ಸ್ಟಿಚಿಂಗ್ ಅನ್ನೋದು ಬರ್ತಾಯಿದೆ. ಇದು ಅಷ್ಟೇ, ಶೇಪು ಅಷ್ಟೇ ನೋಡಿ, ನೆಕ್ ಶೇಪು ಎಷ್ಟು ಪರ್ಫೆಕ್ಟಾಗಿ ರೆಡಿಯಾಗಿದೆ ನೋಡಿ. ಈಗ ನಾನು ಇದಕ್ಕೆ ಈ ಥರ ಫೋಲ್ಡ್ ಮಾಡ್ಕೊಂಡು ಕರೆಕ್ಟಾಗಿದೆ ಅಂತ ಚೆಕ್ ಮಾಡ್ಕೊಂಡು ವೇರಿಯೇಷನ್ ಬಂದರೆ ಸ್ವಲ್ಪ ಕಟ್ ಮಾಡ್ಕೋಬೇಕಾಗತ್ತೆ ನೋಡಿ. ಈ ರೀತಿ ನೋಡಿ ನನಗೆ ಸಾಲದೆ ಬಂತು ಪೀಸುಗಳು ನೋಡಿ. ನೆಕ್ಕಲ್ಲಿ ಉಳಿದಿರೋದನ್ನು ಒಂದು ಸೈಡ್ ಕೊಟ್ಟೆ. ಫಸ್ಟೇ ಸ್ಲೀವ್ ಅಟ್ಯಾಚ್ ಮಾಡ್ಕೊಳ್ಳೋಣ ಅಂತ ಎತ್ಕೊಂಡಿದ್ದು, ನಮಗೆ ಬಟ್ಟೆ ಶಾರ್ಟೇಜ್ ಇರೋದ್ರಿಂದ ನೆಕ್ಕಲ್ಲಿ ಪೀಸ್ ಉಳಿಯುತ್ತಲ್ಲ ಅಂತ ಹೇಳ್ಬಿಟ್ಟು ಫಸ್ಟು ಬ್ಯಾಕ್ ನೆಕ್ನ ರೆಡಿ ಮಾಡ್ಕೊಂಡಿದ್ದು. ಅದರಲ್ಲಿ ಉಳಿದಿರೋ ಕ್ಲಾತ್ನೇ ನಾವು ಸ್ಲೀವ್ಸ್ಗೆ ಹಾಕೋಣ ಅಂತ ನೋಡಿ. ಈ ರೀತಿ ಈಗ ಸ್ಲೀವ್ನ ಇಟ್ಟು ಉಳಿದಿದ್ದು ಕಟ್ ಮಾಡ್ಕೋಬೇಕು, ಯಾಕಂದರೆ ಈ ಕಡೆಗೂ ಅಟ್ಯಾಚ್ ಮಾಡೋಕ್ಕೆ ನನಗೆ ಬಟ್ಟೆ ಶಾರ್ಟೇಜ್ ಇದೆ. ಹಾಗಾಗಿ ಅದನ್ನು ಕಟ್ ಮಾಡಿ ತಗೋಬೇಕಾಗತ್ತೆ ನೋಡಿ. ಕಟ್ ಮಾಡಿ ತಗೊಂಡು ಈ ಸೈಡ್ಗೆ ಅದನ್ನ ಅಟ್ಯಾಚ್ ಮಾಡ್ತಾಯಿದ್ದೀನಿ. ಈ ಬ್ಲೌಸ್ ಪೀಸ್ ಅಂತೂ ತುಂಬಾ ಶಾರ್ಟ್ ಕಡಿಮೆ ಇತ್ತು. ಅದು ಬ್ಲೌಸ್ ಸೈಜ್ ದೊಡ್ಡದಾಗಿರೋದ್ರಿಂದ ಆ ಬ್ಲೌಸ್ ಪೀಸು ಸಾಲದೆ ಬಂತು. ಸೊ ನಾನು ಪೀಸ್ ಕಟ್ಟಿ ಸ್ಟಿಚ್ ಮಾಡಿದೆ. ಈ ಥರ ಸ್ಟಿಚ್ ಮಾಡೋಕ್ಕೆ ತೊಂದರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಇಂಜ್ಕೊಂಡ್ರೆ ಮತ್ತೆ ಬ್ಲೌಸ್ ಹಾಳು ಮಾಡಿಬಿಟ್ರು ಅನ್ನೋ ಒಪಿನಿಯನ್ ಬರುತ್ತಲ್ಲ. ಸೊ ಹಾಗಾಗಿ ನನಗೆ ಆ ಒಪಿನಿಯನ್ ತಂದ್ಕೊಳ್ಳೋಕೆ ಇಷ್ಟ ಆಗಲ್ಲ. ಅದಕ್ಕೆ ನಾನು ಹೇಳ್ತೀನಿ ಈ ಥರ ಇದೆ ಅಂತ. ಅವ್ರು ಓಕೆ ಸ್ಟಿಚ್ ಮಾಡಿ ಅಂದರೆ ಮಾತ್ರ ಸ್ಟಿಚ್ ಮಾಡ್ತೀನಿ, ಇಲ್ಲಾಂದರೆ ನಾನು ಸ್ಟಿಚ್ ಮಾಡಲ್ಲ. ಈ ಥರ ಪೀಸ್ನ ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ ಎರಡೂ ಕಡೆನೂ. ನಾನು ಸಾಮಾನ್ಯವಾಗಿ ಒಂದು ಸೈಡ್ ಅಷ್ಟೇ ಆ್ಯಡ್ ಮಾಡ್ಕೋತೀನಿ. ಒಂದು ಸೈಡ್ ಅಷ್ಟೇ ಸ್ಟಿಚ್ ಮಾಡ್ಕೊಳ್ತೀನಿ. ಈಗ ಏನು ಮಾಡೋದು, ಇದು ಇಂಜ್ಕೊಳ್ಳುತ್ತೆ. ಸೊ ಅದು ಎಕ್ಸ್ಟ್ರಾ ಇದಕ್ಕೆ ಹೋಗಲಿ ಅಂತ ಹೇಳ್ಬಿಟ್ಟು ನಾನು ಎರಡೂ ಕಡೆನೂ ಕೊಡ್ತಾಯಿದ್ದೀನಿ. ಎರಡಕ್ಕೂ ಪೀಸ್ ಕಟ್ಕೊಂಡಿದ್ದಾಯಿತು. ಈಗ ಸ್ಲೀವ್ಸ್ನ ನೀಟಾಗಿ ಸ್ಟಿಚಿಂಗ್ ಮಾಡ್ಕೊಳ್ಳೋಣ. ಈ ಬಾಟಮಲ್ಲಿ ನಿಮ್ಗೆ ಪ್ಲೈನಾಗಿ ಬಂದಿರೋದ್ರಿಂದ ಆ ಪ್ಲೈನ್ ನೀವು ತೊಗೋಬೇಕಾ ಬೇಡ ಅನ್ನೋದು ನಿಮಗೆ ಸೇರಿದ್ದು. ಕೆಲವ್ರು ಇಷ್ಟ ಡಿಸೈನ್ ಮೇಲೂ ಹೋಗುತ್ತೆ. ಕೆಲವ್ರು ಏನಾದರೂ ಪೋಟ್ಲಿ ಬಟನ್ ಆ ಥರದ್ದು ಏನಾದರೂ ಬಾಟಮಲ್ಲಿ ಸ್ಟಿಚ್ ಮಾಡೋಂಗಿದೆ ಸ್ಲೀವ್ಸ್ಗೆ, ಆ ಥರ ಪ್ಲೈನ್ ಹತ್ರ ಪೋಟ್ಲಿ ಬಟನ್ ಇಟ್ಟರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸೊ ಅದೇ ಹೇಳ್ತಾ ಇದ್ದೀನಲ್ಲ, ಸ್ಟಿಚಿಂಗು ಡಿಸೈನ್ ಮೇಲೆ ಡಿಪೆಂಡ್ ಆಗುತ್ತೆ. ನೀಟಾಗಿ ಎಕ್ಸ್ಟ್ರಾ ಇರೋ ಕ್ಲಾತ್ನೆಲ್ಲ ಕಟ್ ಮಾಡ್ಕೊತಾ ಇದ್ದೀನಿ. ಈ ಕ್ಲಾತು ಅಷ್ಟೇ ಸ್ವಲ್ಪ ತಿಕ್ಕಾಗಿ ಬರುತ್ತೆ ನೋಡಿ. ಇಷ್ಟು ಡಿಸ್ಟೆನ್ಸಲ್ಲಿ ಸ್ಲೀವ್ನ ಅಟ್ಯಾಚ್ ಮಾಡಿದ್ದೀನಿ ನೋಡಿ. ಇದು ಡಿಸ್ಟೆನ್ಸು ತುಂಬಾ ಗ್ಯಾಪ್ ಬಂದಿದೆ, ಅದಕ್ಕೆ ಅದನ್ನ ರಿಮೂವ್ ಮಾಡ್ತಾಯಿದ್ದೀನಿ. ಹೇಳಿದ್ನಲ್ಲ ನನ್ನ ಫ್ರೆಂಡ್ ಬಂದಿದ್ರು ಅಂತ, ನಮ್ಮ ಫ್ರೆಂಡ್ ಹತ್ರ ಮಾತಾಡಿಕೊಂಡು ಗಮನ ನನಗೆ ಸ್ಟಿಚಿಂಗ್ ಮೇಲೆ ಇರಲಿಲ್ಲ. ಸೊ ಹಾಗಾಗಿ ಈ ಥರ ಪ್ರಾಬ್ಲಮ್ಮು ಆಯಿತು. ನಾನು ಹೇಳ್ತಿರ್ತೀನಲ್ಲ, ಪ್ರತಿ ಸಲ ನಾವು ಸ್ಟಿಚ್ ಮಾಡಬೇಕಾದ್ರೆ ನಮ್ಮ ಗಮನ ಯಾವಾಗೂ ಬಟ್ಟೆ ಮೇಲೆ ಇರಬೇಕಾಗತ್ತೆ. ಆಮೇಲೆ ಪೇಷನ್ಸ್ ಆಗಿ ಸ್ಟಿಚ್ ಮಾಡಬೇಕು ಅಂತ ಹೇಳೋದು. ಅದಕ್ಕೇ ಒಂದು ಕಡೆ ಮಿಸ್ಟೇಕ್ ಆದರೆ ಬ್ಲೌಸ್ ಎಲ್ಲ ಮಿಸ್ಟೇಕ್ ಆಗ್ಬಿಡುತ್ತೆ. ಮತ್ತು ಬ್ಲೌಸ್ ಎಲ್ಲ ಸ್ಟಿಚ್ ಮಾಡಿ ಮತ್ತೆ ರಿಮೂವ್ ಮಾಡಿ ಹೊಲಿಯೋಕ್ಕಾಗಲ್ಲ. ಹಾಗಾಗಿ ಫಸ್ಟೇ ಹೊಲಿಬೇಕಾದ್ರೆ ನಾವು ಕೇರ್ಫುಲ್ಲಾಗಿ ಸ್ಟಿಚ್ನ ಮಾಡ್ಕೋಬೇಕಾಗತ್ತೆ. ನೋಡ್ತಿದ್ರಲ್ಲ, ನನಗಂತೂ ಹ್ಯಾಂಡ್ ಡಿಸೈನ್ ತುಂಬಾ ಇಷ್ಟ ಆಯಿತು. ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಈ ಕಾಂಟ್ರಾಸ್ಟ್ ಕಲರ್ ಇದೆಯಲ್ಲ, ಸಿಕ್ಕಾಪಟ್ಟೆ ಇಷ್ಟ ಆಯ್ತು ನನಗೆ. ತುಂಬಾ ಅದ್ಭುತವಾಗಿದೆ ಈ ಒಂದು ವರ್ಕ್ದು, ಹ್ಯಾಂಡ್ಸ್ದು. ಮೇನ್ ಫ್ಯಾಬ್ರಿಕ್ಗೆ ನೀಟಾಗಿ ಈ ರೀತಿ ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ ನೋಡಿ. ಎರಡು ಸ್ಲೀವ್ನ ಅದೇ ರೀತಿ ಅಟ್ಯಾಚ್ ಮಾಡ್ಕೊಂಡು ರೆಡಿ ಮಾಡ್ಕೋತೀನಿ ನಾನು. ಕೆಲವೊಬ್ರಿಗೆ ಏನಾಗುತ್ತೆ ಅಂದರೆ ಎಷ್ಟೋ ವೀಡಿಯೋಸ್ ನೋಡಿದ್ರು ಹೊಲಿಬೇಕು ಅನ್ನೋ ಆಸೆ ಬರುತ್ತೆ. ಬಟ್ ಹೊಲಿಯೋಕ್ಕೆ ಕೂತ್ಕೊಂಡಾಗ ಬೋರ್ ಆಗೋದು, ನಿದ್ದೆ ಬರೋದು, ಇಲ್ಲಾಂದರೆ ಭಯ ಆಗೋದು, ಅಯ್ಯೋ ಬೇಕಿತ್ತ ನನಗಿದು ಅಂತ
ಆ ರೀತಿ ಎಲ್ಲ ಅಂದ್ಕೊಳ್ಳೋರಿಗೆ ನಾನು ಒಂದೇ ಹೇಳೋಕ್ಕೆ ಇಷ್ಟಪಡ್ತೀನಿ, ಟ್ರೈ ಮಾಡಿ ಅಂತ. ನೋಡ್ತಾ ಕುಂತ್ರೆ ನಮಗೆ ಆಗಲ್ಲ, ಟ್ರೈ ಮಾಡಬೇಕಾಗತ್ತೆ. ನೋಡ್ತಾ ಇದ್ರೆ ಎಷ್ಟು ಈಸಿ ಬಿಡು, ಸ್ಟಿಚ್ ಮಾಡಿಬಿಡೋಣ ಅಂತ ಅನಿಸುತ್ತೆ. ಸ್ಟಿಚ್ ಮಾಡ್ಬೇಕಾದ್ರೆ ಕಷ್ಟ ಏನು ಅಂತ ಗೊತ್ತಾಗೋದು. ಹಾಗಾಗಿ ನೀವು ಬರೀ ನೋಡ್ತಾ ಕೂರಬೇಡ್ರಿ, ದಯವಿಟ್ಟು ಸ್ಟಿಚ್ ಮಾಡೋಕ್ಕೆ ಟ್ರೈ ಮಾಡಿ. ನೋಡಿ, ನೆಕ್ ಪೀಸ್ ಉಳಿದಿತ್ತಲ್ಲ, ಅದನ್ನೇ ನಾನು ಕಾಜಾಪಟ್ಟಿಗೆ ಸ್ಟಿಚ್ ಮಾಡೋಣ ಅಂತ ಕಟ್ ಮಾಡಿಕೊಂಡೆ. ಮಾಮೂಲಿ ನಾನು ಪ್ರತಿಯೊಂದು ವಿಡಿಯೋಲ್ಲೂ ಹೇಳಿದ್ದೀನಿ ಕಾಜಾಪಟ್ಟಿನ ಯಾವ ರೀತಿ ಸ್ಟಿಚ್ ಮಾಡ್ಕೋಬೇಕು ಅಂತ. ಸೊ ಯಾರಿಗೆಲ್ಲ ಡೌಟ್ ಇದೆಯೋ ಒಂದ್ಸಲ ಚಾನಲ್ಗೆ ವಿಸಿಟ್ ಕೊಡಿ. ಯಾವ್ಯಾವೆಲ್ಲ ಬ್ಲೌಸ್ ಡಿಸೈನ್ಸ್ ಇದ್ದಾವೆ, ಯಾವ ಥರ ಇದ್ದಾವೆ ಅಂತ ನೋಡಿ ಕಮೆಂಟ್ ಮಾಡಿ. ಖಂಡಿತ ನಾನು ನಿಮ್ಗೆ ರಿಪ್ಲೈ ಮಾಡ್ತೀನಿ. ನಿಮ್ಗೆ ಯಾವುದಾದ್ರೂ ಕಟ್ಟಿಂಗ್ ಮೆಥಡ್ ಬೇಕು ಅಂದ್ರೂ ನನಗೆ ಕಮೆಂಟ್ ಮಾಡಿ. ಇದ್ರದ್ದು ಕಟ್ಟಿಂಗ್ ವಿಡಿಯೋ ಹಾಕಿದ್ದೀನಿ. ನಾನು ಈಗಾಗಲೇ ಹೇಳಿದ್ದೀನಿ ನೋಡಿ. ಈ 2 ಲೈನಿಂಗ್ನ ಒಂದೇ ಸಲ ಕಟ್ ಮಾಡ್ಕೊಳ್ಳೋದ್ರಲ್ಲಿ ಆ ಒಂದು ವಿಡಿಯೋದಲ್ಲಿ ಇದ್ರದ್ದು ಕಟ್ಟಿಂಗ್ದು ಹಾಕಿದ್ದೀನಿ ನಾನು. ಯಾರೆಲ್ಲ ನೋಡಿಲ್ವೋ ಒಂದ್ಸಲ ನೋಡಿ, ಇಲ್ಲ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಬೇಕಾದರೆ ಹಾಕ್ತೀನಿ, ಇಲ್ಲ ಎಂಡ್ ಸ್ಕ್ರೀನಲ್ಲಿ ಬೇಕಾದ್ರೂ ಕೊಡ್ತೀನಿ. ಸೊ ಇದ್ರ ಕಟ್ಟಿಂಗ್ ಮೆಥಡ್ ಯಾವ ರೀತಿ ಅಂತ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ, ನೋಡಿ ಕಲ್ತ್ಕೊಳ್ಳಿ. ಹಾಗೆಯೇ ಯಾರಾದರೂ ಕಲಿತಾ ಇರೋರಿಗೆ ಯೂಸ್ಫುಲ್ ಆಗುತ್ತಲ್ಲ, ವಿಡಿಯೋನ ಶೇರ್ ಮಾಡಿ. ನಿಮ್ಗೆ ಇಷ್ಟ ಆದರೆ ಫಸ್ಟು ವಿಡಿಯೋಗೆ ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ದಯವಿಟ್ಟು ವಿಡಿಯೋಗೆ ಲೈಕ್ ಕೊಟ್ಟು ವಿಡಿಯೋನ ನೋಡಿ. ಉಕ್ಸ್ಪಟ್ಟಿ ಕಾಜಾಪಟ್ಟಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ರೆಡಿ ಆಯಿತು. ಈ ರೀತಿ ಉಕ್ಸ್ಪಟ್ಟಿ ಕಾಜಾಪಟ್ಟಿ ರೆಡಿ ಆಯಿತು. ನೀವೇನು ಗೊತ್ತಾ, ನಮ್ಮ ಚಾನಲ್ ನೋಡ್ತಾನೆ ನೀವು ಟೈಲರಿಂಗ್ ಕಲ್ತ್ಕೊಳ್ಬೋದು ಈಸಿಲಿ. ನಾನು ಅಷ್ಟು ಈಸಿಯಾಗಿ ಸಿಂಪಲ್ಲಾಗಿ ಹೇಳ್ಕೊಡ್ತೀನಿ. ಕಟ್ಟಿಂಗ್ ಮೆಥಡು ಅಷ್ಟೇ, ಸ್ಟಿಚಿಂಗ್ ಮೆಥಡು ಅಷ್ಟೇ, ತುಂಬ ಈಸಿಯಾಗಿ ಹೇಳ್ಕೊಡ್ತೀನಿ. ಕಲಿಯೋ ಇಂಟ್ರೆಸ್ಟ್ ಇರೋರು ಖಂಡಿತ ಅವ್ರಿಗೆ ಅರ್ಥ ಆಗುತ್ತೆ. ಯಾಕಂದರೆ ಅವ್ರು ಕಲಿಬೇಕು ಅನ್ನೋ ಉದ್ದೇಶ ಇರುತ್ತಲ್ಲ, ಸೊ ಅವ್ರಿಗೆ ನಾವು ಹೇಳೋ ಪ್ರತಿಯೊಂದು ಅರ್ಥ ಆಗುತ್ತೆ. ಏನೋ ನೋಡ್ತೀನಿ ಅನ್ನೋರಿಗೆ ಅರ್ಥ ಆಗಲ್ಲ. ನೋಡಿ, ಈ ರೀತಿ ಶೋಲ್ಡ್ರನ್ನ ನೀಟಾಗಿ ಜಿಗ್ಜಾಗ್ ಥರ ಮಿಷಿನಲ್ಲೇ ನೀವು ಹೊಲಿಗೆ ಹಾಕ್ಕೊಳ್ಳೋದ್ರಿಂದ ನಿಮ್ಮ ದಾರ ಅನ್ನೋದು ಬಿಟ್ಕೊಳ್ಳಲ್ಲ. ಈಗ ಸ್ಲೀವ್ಸ್ನ ಅಟ್ಯಾಚ್ ಮಾಡೋದು ಚೆಕ್ ಮಾಡ್ಕೊಳ್ಳಿ. ಫಸ್ಟು ಶೋಲ್ಡರ್ ಹತ್ರ ನ್ಯಾಚ್ ಇರುತ್ತಲ್ಲ, ಆ ನ್ಯಾಚಿಗೆ ಕರೆಕ್ಟಾಗಿ ಇವನ್ ಸ್ಲೀವ್ ನ್ಯಾಚ್ಗಳನ್ನು ಮ್ಯಾಚ್ ಮಾಡಿ ಅಲ್ಲಿಂದ ಸ್ಟಿಚ್ನ ಸ್ಟಾರ್ಟ್ ಮಾಡಿ. ಕೆಲವೊಬ್ಬರು ಮಿಡ್ಲಿಂದ ಸ್ಟಾರ್ಟ್ ಮಾಡ್ತಾರೆ, ನಾನು ಆ ರೀತಿ ಸ್ಟಾರ್ಟ್ ಮಾಡಲ್ಲ. ನನಗೆ ಈ ರೀತಿ ಅಭ್ಯಾಸ, ಸೊ ಹಾಗಾಗಿ ನಾನು ಈ ರೀತಿ ಸ್ಟಿಚ್ನ ಮಾಡ್ತೀನಿ. ತೊಂದರೆ ಇರಲ್ಲ, ಈ ರೀತಿ ಸ್ಟಿಚ್ ಮಾಡಿದ್ರೆ ನನಗೇನು ತೊಂದರೆ ಇಲ್ಲ. ನೋಡಿ, ಈ ಮೆಥಡಲ್ಲಿ ನೀಟಾಗಿ ಸ್ಟಿಚ್ನ ಹಾಕೋಬೇಕಾಗತ್ತೆ. ಆಮೇಲೆ ಈ ಥರ ಬ್ಲೌಸು ತುಂಬ ಫಿಟ್ಟಿಂಗು ಟೈಟಾಗಿ ಕಸ್ಟಮರ್ಸ್ಗೆ ಸ್ಟಿಚ್ ಮಾಡಿಕೊಡ್ಬೇಡಿ, ಸ್ವಲ್ಪ ಲೂಸೇ ಇರಲಿ. ಯಾಕಂದರೆ ಹಿಂಜ್ಕೊಳ್ಳೋ ಚಾನ್ಸಸ್ ಇರುತ್ತಲ್ಲ. ಎಷ್ಟೋ ಸಲ ಕೆಲವೊಂದು ಕಸ್ಟಮರ್ಸ್ ಕೆಲವೊಂದು ಬ್ಲೌಸಸ್ ಈ ಥರ ಆದಾಗ ತೊಗೊಂಬಂದಿದ್ದಾರೆ ನನ್ನ ಹತ್ರ. ನೋಡಿ, ಈ ಥರ ಆಗಿದೆ, ಅದನ್ನ ರೆಡಿ ಮಾಡಿಕೊಡಿ ಅಂತ. ಅದು ಡಬಲ್ ಕೆಲಸ ಆವಾಗ. ಸೊ ಹಾಗಾಗಿ ಸ್ಟಿಚ್ ಮಾಡ್ಬೇಕಾದ್ರೆ ಏನು ಮಾಡಬೇಕು ಅಂದರೆ ಸ್ವಲ್ಪ ಎಕ್ಸ್ಟ್ರಾನೇ ಕ್ಲಾತ್ ಬಿಟ್ಟು ಸ್ಟಿಚ್ ಮಾಡಬೇಕಾಗತ್ತೆ. ಅಂದರೆ ನಾನು ಹೇಳಿದ್ದೀನಿ ನೋಡಿ ನಮ್ಮ ವೀಡಿಯೋಸಲ್ಲಿ, ನೀವು ಬಟ್ಟೆನ ಅಟ್ಯಾಚ್ ಮಾಡ್ತಾಯಿದ್ದೀರಾ ಸ್ಲೀವ್ಸ್ಗೆ ಅಂದರೆ ಮಿನಿಮಮ್ ಅಂದರೂ 1/2 ಇಂಚು ಇಡಬೇಕು. ಯಾಕಂದರೆ ನೀವು ಕಾರ್ನರ್ಗೆ ಎಡ್ಜ್ಗೆ ಅಟ್ಯಾಚ್ ಮಾಡಿದ್ದೆ ಆದರೆ ಅದು ಹಿಂಜ್ಕೊಳ್ಳೋ ಚಾನ್ಸಸ್ ಇರುತ್ತೆ ಅಂತಲೂ ನಾನು ಎಷ್ಟೋ ವೀಡಿಯೋಗಳಲ್ಲಿ ಹೇಳಿದ್ದೀನಿ. ಸೊ ನೋಡಿ, ನಮ್ಮ ಚಾನಲ್ಗೊಂದು ವಿಸಿಟ್ ಕೊಟ್ಟು ಯಾವ್ಯಾವ ರೀತಿ ಎಲ್ಲ ಡಿಸೈನ್ಸ್ ಇದ್ದಾವೆ, ಯಾವ್ಯಾವ ರೀತಿ ಕಟ್ಟಿಂಗ್ ಮೆಥಡ್ಸ್ ಇದ್ದಾವೆ ಅಂತ ಎಲ್ಲ ಚೆಕ್ ಮಾಡಿ ಇಷ್ಟ ಆದರೆ ಕಲ್ತ್ಕೊಳ್ಳಿ. ಹಾಗೆಯೇ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ನೋಡಿ, ಇಷ್ಟು ಬೇಗ ನಂದು ಆರ್ಮೋಲ್ ಅಟ್ಯಾಚ್ ಆಯಿತು. ಈಗ ಸೈಡ್ ಫಿಟ್ಟಿಂಗ್ ಅನ್ನೋದನ್ನು ಕೊಡ್ತಾಯಿದ್ದೀನಿ ನೋಡಿ. ಸೈಡ್ ಫಿಟ್ಟಿಂಗು ಅಷ್ಟೇ, ನೀವು ಸೈಡ್ ಫಿಟ್ಟಿಂಗ್ ಕೊಡ್ಬೇಕಾದ್ರೆ ಏನು ಮಾಡಬೇಕು ಅಂದರೆ ಆರ್ಮೋಲ್ ಹತ್ರ ಕರೆಕ್ಟಾಗಿ ನಿಮ್ಗೆ ಪ್ಲಸ್ ಸಿಂಬಲ್ ಥರ ಬರಬೇಕು. ಆವಾಗ ನಿಮಗೆ ಬ್ಲೌಸು ಪರ್ಫೆಕ್ಟಾಗಿ ಬಂದಿದೆ ಅಂದರೆ ಫಿನಿಶಿಂಗು ಅಷ್ಟೇ ಚೆನ್ನಾಗಿ ಬಂದಿದೆ ಅಂತ ಅರ್ಥ.
ಸೊ ಆ ರೀತಿ ಬರೋ ಥರ ನೀವು ಟ್ರೈ ಮಾಡಿ ಸ್ಟಿಚ್ ಮಾಡೋಕ್ಕೆ. ಸೊ ಫಸ್ಟ್ಗೆ ಬಂದಿಲ್ಲ ಅಂದರೂ ನೀವು ಸ್ಟಿಚ್ ಮಾಡ್ತಾಯಿದ್ರೆ ನಿಮ್ಗೆ ಪರ್ಫೆಕ್ಟಾಗಿ ಬಂದೇ ಬರುತ್ತೆ. ಸೈಡ್ ಜಾಯಿಂಟಿಗೆ ಮಾರ್ಕ್ ಮಾಡ್ಕೋಬೇಕಾಗತ್ತೆ. ನೀವು ಲೂಸ್ ಎಷ್ಟಿದೆ ನಿಮ್ಮ ಬ್ಲೌಸ್ ಮೆಜರ್ಮೆಂಟ್ ಬ್ಲೌಸು, ಹ್ಯಾಂಡ್ ಲೂಸ್ ಎಷ್ಟಿದೆ, ಹಾರ್ಮೋಲ್ ಲೂಸ್ ಎಷ್ಟಿದೆ ಮತ್ತು ವೇಸ್ಟ್ ಲೂಸ್ ಎಷ್ಟಿದೆ, ಇಷ್ಟನ್ನು ಮಾರ್ಕ್ ಮಾಡ್ಕೊಂಡು ನೀವು ಸ್ಟ್ರೈಟ್ ಲೈನ್ನ ಡ್ರಾ ಮಾಡಿಕೊಂಡ್ರೆ ನಿಮ್ಗೆ ಈ ಒಂದು ಸ್ಟಿಚ್ಚಿಂಗು ಅಷ್ಟೇ ತುಂಬಾ ಪರ್ಫೆಕ್ಟಾಗಿ ಸ್ಟ್ರೈಟಾಗಿ ಬರ್ತದೆ. ಈ ರೀತಿ ಆದಮೇಲೆ ವೇಸ್ಟ್ ಮೆಜರ್ಮೆಂಟ್ನ ಒಂದ್ಸಲ ಚೆಕ್ ಮಾಡ್ಕೋಬೇಕಾಗತ್ತೆ. ವೇಸ್ಟ್ ಮೆಜರ್ಮೆಂಟ್ 25 ಬೇಕು. ಅಯ್ಯೋ 25 ಅಲ್ಲ, ಇದು 32.5 ಸೈಜ್ ಬ್ಲೌಸು ವೇಸ್ಟ್ ಮೆಜರ್ಮೆಂಟ್ ಅಷ್ಟಿದೆಯಾ ಅಂತ ಚೆಕ್ ಮಾಡಿಕೊಂಡು ಡಾಟ್ಸ್ನ ಸ್ಟಿಚ್ ಮಾಡ್ಕೊಳ್ಳಿ. ಡಾಟ್ಸು ಅಷ್ಟೇ ಬ್ಲೌಸಲ್ಲಿ ವೆರಿ ಇಂಪಾರ್ಟೆಂಟು. ಡಾಟ್ಸ್ ಸ್ಟಿಚ್ ಮಾಡಿದ್ರೆ ಬ್ಲೌಸು ಫಿನಿಶಿಂಗ್ ಚೆನ್ನಾಗಿರುತ್ತೆ. ಈ ರೀತಿ ನೀಟಾಗಿ ಡಾಟ್ಸ್ನ ಸ್ಟಿಚ್ ಮಾಡ್ಕೊಳ್ಳಿ. ನಿಮ್ಗೇನಾದರೂ ವೇಸ್ಟಲ್ಲಿ ಜಾಸ್ತಿ ಕ್ಲಾತ್ ಇದೆ ಅಂದರೆ ನೀವು ಇನ್ನೊಂದು ಡಾಟ್ಗೆ ಸ್ಟಿಚ್ನ ಹಾಕೋಬೋದು. ಇಫ್ ಇನ್ ಕೇಸ್ ನೀವೇನಾದರೂ ದಪ್ಪಾದಾಗ ನೀವು ಆ ಡಾಟ್ ಹತ್ರ 2 ಸ್ಟಿಚ್ ಇರುತ್ತಲ್ಲ ಒಂದನ್ನು ರಿಮೂವ್ ಮಾಡ್ಕೋಬೋದು. ಇವಾಗ ಚೆಕ್ ಮಾಡ್ಕೊಳ್ಳಿ ಕರೆಕ್ಟಾಗಿ ಬಂದಿದೆಯಾ ಬ್ಲೌಸು ಅಂತ. ಈಗ ನಾನು ಇದಕ್ಕೆ ಪೈಪಿಂಗ್ ಕ್ಲಾತು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ. ಈಗಾಗಲೇ ಬಟ್ಟೆ ಒಳಗಡೆ ಥ್ರೆಡ್ನ ಸ್ಟಿಚ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇದಕ್ಕೆ ಪೈಪಿಂಗ್ನ ಅಟ್ಯಾಚ್ ಮಾಡ್ತೀನಿ. ಪೈಪಿಂಗ್ ಅಟ್ಯಾಚ್ ಮಾಡಬೇಕು ಆದ್ರೂ ಅಷ್ಟೇ ನೀವು 1/4 ಇಂಚ್ಗಿಂತೂ ಸ್ವಲ್ಪ ಜಾಸ್ತಿನೇ ಅಟ್ಯಾಚ್ ಮಾಡ್ಕೊಳ್ಳಿ. ಯಾಕಂದರೆ ನಾನು ಹೇಳಿದ್ನಲ್ಲ ಈ ಒಂದು ಕ್ಲಾತು ಇಂಜ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಇಂಜ್ಕೊಂಬಿಟ್ರೆ ನೀವು ನೆಕ್ ಹತ್ರನೇ ಇಂಜ್ಕೊಂಬಿಟ್ರೆ ಅದು ಹಾಕ್ಕೊಳ್ಳಿಕ್ಕೆ ಆಗಲ್ಲ, ಚೆನ್ನಾಗಿ ಕಾಣಲ್ಲ. ಸೊ ಹಾಗಾಗಿ ಸ್ವಲ್ಪ ಬಟ್ಟೆ ಒಳಗಡೆ ಬಿಟ್ಟು ನೀವು ಸ್ಟಿಚ್ನ ಮಾಡ್ಕೋಬೇಕಾಗತ್ತೆ. ನಾನು ಕಟ್ ಮಾಡೋ ಕಟ್ಟಿಂಗ್ಸ್ ಅಷ್ಟೇ ಮತ್ತು ಸ್ಟಿಚ್ಚಿಂಗು ಅಷ್ಟೇ ಹೇಗೆ ಅನಿಸ್ತು ಅಂತ ಖಂಡಿತ ನೀವು ಕಮೆಂಟ್ ಮಾಡಬೇಕು. ಈ ರೀತಿ ನೀಟಾಗಿ ಸ್ಟಿಚ್ನ ಹಾಕ್ಕೋಬೇಕಾಗತ್ತೆ. ನೋಡಿ ಈ ರೀತಿ ಅಟ್ಯಾಚ್ ಮಾಡ್ಕೊಂಡಿದ್ದಾದಮೇಲೆ ನಿಮ್ಗೆ ಎಷ್ಟು ಫೋಲ್ಡ್ ಬೇಕೋ, ಎಷ್ಟು ವಿಡ್ತ್ ಅಗಲ ಎಷ್ಟು ಬೇಕೋ ಪೈಪಿಂಗ್ ಥ್ರೆಡ್ದು ಅಷ್ಟನ್ನು ನೀವು ಫೋಲ್ಡ್ ಮಾಡಿ ಪೈಪಿಂಗ್ ಪಕ್ಕನೇ ಸ್ಟಿಚ್ನ ಹಾಕ್ಕೋಬೇಕು. ನೋಡ್ತಿದ್ದೀರಲ್ಲ ಈ ರೀತಿ. ಈ ರೀತಿ ಫೋಲ್ಡ್ ಮಾಡ್ಕೊಳ್ಳೋದು ಏನಕ್ಕಪ್ಪ ಅಂದರೆ ನಮಗೆ ಮೇಲೆ ಒಂದು ಸ್ಟಿಚ್ ಬರುತ್ತಲ್ಲ ಆ ಮೇಲೆ ಬರೋ ಸ್ಟಿಚ್ಚು ಸ್ಟ್ರೈಟ್ ಆಗಿರಲಿ, ಫಿನಿಶಿಂಗ್ ಚೆನ್ನಾಗಿರಲಿ ಅಂತ ಒಂದೇ ಮೆಜರ್ಮೆಂಟಿಗೆ ನಾವು ಒಂದೇ ವಿಡ್ತಲ್ಲಿ ನೀವು ಈ ಫೋಲ್ಡಿಂಗ್ ಮಾಡ್ಕೋಬೇಕಾಗತ್ತೆ. ಈ ರೀತಿ ಮಾಡ್ಕೊಂಡಾಗಲೇ ನಿಮಗೆ ಬ್ಲೌಸು ಯಾವ ರೀತಿ ಬರುತ್ತೆ ಅಂತ. ಎಕ್ಸ್ಟ್ರಾ ಕ್ಲಾತ್ನೆಲ್ಲ ಈ ರೀತಿ ನೀಟಾಗಿ ಕಟ್ ಮಾಡ್ಕೊಳ್ಳಿ, ಹುಷಾರಾಗಿ ಕಟ್ ಮಾಡ್ಕೊಳ್ಳಿ. ಯಾಕಂದರೆ ಬ್ಲೌಸು ಕಟ್ಟಾಗೋ ಚಾನ್ಸಸ್ ಇರುತ್ತೆ. ಮತ್ತು ಅದೊಂದು ಮಿಸ್ಟೇಕ್ ಮಾತ್ರ ಮಾಡಬೇಡಿ. ಯಾಕಂದರೆ ಒನ್ಸ್ ಎಲ್ಲಾದರೂ ಕಟ್ಟಾದರೆ ಬ್ಲೌಸೇ ಹಾಳಾದಂಗೆ ಅರ್ಥ. ಸೊ ಹಾಗಾಗಿ ನೀವು ಈ ಥರ ಈ ಒಂದು ಪೈಪಿಂಗ್ ಕೊಡ್ಬೇಕಾದ್ರೆ ಕೇರ್ಫುಲ್ಲಾಗಿ ಕೊಡಿ. ಆಯ್ತಲ್ಲ, ಈಗ ಇದನ್ನ ಇನ್ನೊಂದು ಫೋಲ್ಡ್ ಮಾಡಿ ಈ ರೀತಿ ಸ್ಟಿಚ್ ಮಾಡ್ಕೊಳ್ಳೋಣ. ಕೆಲವೊಬ್ಬರಿಗೆ ಇಲ್ಲಿ ಎಮ್ಮಿಂಗು ಕೇಳ್ತಾರೆ. ಸೊ ಫೋಲ್ಡ್ ಮಾಡ್ಕೊಂಡು ಎಮ್ಮಿಂಗ್ ಮಾಡಿಕೊಡಿ ಅಂತ. ಸೊ ಅಂಥವ್ರಿಗೆ ಎಮ್ಮಿಂಗ್ ಮಾಡಿಕೊಡ್ತೀನಿ. ಸ್ಟಿಚ್ ಮಾಡಿಕೊಡಿ ಅನ್ನೋರಿಗೆ ಸ್ಟಿಚ್ನ ಮಾಡಿಕೊಡ್ತೀನಿ. ಎಮ್ಮಿಂಗು ಚೆನ್ನಾಗಿರುತ್ತೆ. ಈಗ ಕೆಲವ್ರಿಗೆ ಈ ಒಂದು ಸ್ಟಿಚ್ಚು ಹೊರಗಡೆ ಕಾಣೋದು ಇಷ್ಟ ಆಗಲ್ಲ. ಸೊ ಅಂಥವ್ರು ಎಮ್ಮಿಂಗ್ ಮಾಡಿ ಅಂತಾರೆ. ಕೆಲವೊಬ್ರಿನ ಪರವಾಗಿಲ್ಲ ಕಾಣಿಸಿದ್ರು ಸ್ಟಿಚ್ ಮಾಡಿಕೊಡಿ ಅಂತ ಕೇಳ್ತಾರೆ. ಸೊ ಎಲ್ಲ ಥರದ ಕಸ್ಟಮರ್ಸ್ ಇರ್ತಾರಲ್ಲ, ಸೊ ಅವ್ರಿಗೆ ಯಾವ ರೀತಿ ಬೇಕೋ ಆ ರೀತಿ ನಾವು ಬ್ಲೌಸ್ನ ಸ್ಟಿಚ್ ಮಾಡಿಕೊಟ್ರೆ ನೆಕ್ಸ್ಟ್ ಇನ್ನೊಂದು ಸಲನೂ ನಮ್ಮ ಹತ್ರನೇ ಸ್ಟಿಚ್ಚಿಗೆ ಬರೋದು. ಈ ರೀತಿ ಪೈಪಿಂಗ್ ಎಲ್ಲ ರೆಡಿ ಮಾಡಿಕೊಂಡೆ. ತುಂಬಾ ಚೆನ್ನಾಗಿ ಬಂತು ಪೈಪಿಂಗು ಮತ್ತು ಈ ಒಂದು ಬ್ಲೌಸು ಫಿನಿಶಿಂಗು ಅಷ್ಟೇ ತುಂಬ ಚೆನ್ನಾಗಿ ಬಂತು.
ನೋಡಿ ಪೈಪಿಂಗು ಮುಗೀತು. ನಿಮ್ಗೆ ದಾರ ಎಲ್ಲರೂ ಕಾಣಿಸಿದ್ರೆ ಖಂಡಿತ ದಾರಗಳು ಅಲ್ಲಲ್ಲಿ ಕಾಣಿಸ್ದಾಗ ನೀವೇನು ಮಾಡಬೇಕು ಅಂದರೆ ಆಗಿಂದಾಗಲೇ ಕಟ್ ಮಾಡ್ಕೋಬೇಕಾಗತ್ತೆ, ಇಲ್ಲಾಂದರೆ ನಿಮ್ಗೆ ಫಿನಿಶಿಂಗ್ ಚೆನ್ನಾಗಿರಲ್ಲ. ಸೊ ಹಾಗಾಗಿ ನೋಡಿ ನನಗೆ ಪೈಪಿಂಗ್ ಎಲ್ಲ ಕೊಟ್ಟಿದ್ದಾಯಿತು. ಈಗ ನಿಮಗೆ ಬ್ಲೌಸು ಯಾವ ರೀತಿ ಇದೆ ಅಂತ ನೋಡೋಣ. ನೋಡಿ ಈ ಒಂದು ಬ್ಲೌಸು ಫಿನಿಶಿಂಗು ಔಟ್ಫಿಟ್ ಈ ರೀತಿ ಇದೆ. ನಾನು ಇದಕ್ಕಿನ್ನೂ ಡೋರಿನೂ ಅಟ್ಯಾಚ್ ಮಾಡಿಲ್ಲ. ಡೋರಿ ಎಲ್ಲ ಅಟ್ಯಾಚ್ ಮಾಡಿ ಆಮೇಲೆ ಅವ್ರಿಗೆ ಮುಕ್ಸೆಲ್ಲ ಹಾಕಿ ಕೊಡ್ತೀನಿ. ಬ್ಲೌಸ್ ತುಂಬಾ ಚೆನ್ನಾಗಿ ಬಂತು. ನಿಮ್ಗೆ ಈ ಒಂದು ಕಟ್ಟಿಂಗ್ ಮೆಥಡು ಸ್ಟಿಚಿಂಗ್ ಮೆಥಡು ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ. ನೋಡಿ ಫೈನಲ್ ಔಟ್ಫಿಟ್ ನಮಗೆ ಈ ರೀತಿ ಬರುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಹತ್ರ ಸೆಟ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನು ನಿಮ್ಗೆ ಮುಂಚಿತವಾಗಿ ಬರುತ್ತೆ. ಹಾಗೆಯೇ ವಿಡಿಯೋಗೊಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ದಯವಿಟ್ಟು ವಿಡಿಯೋಗೊಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಇಷ್ಟೊತ್ತು ನನ್ನ ಚಾನಲ್ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.